ಪರಮಾತ್ಮ ವಾಸುದೇವ, ರಮನ್ನ ಶ್ಯಾಮಲಕಾಯ ಕೃಷ್ಣ ರಮನ್ನ ಕೃಷ್ಣ ನಾಮ ಸಂಪೂರ್ಣ ಗಾಮ ಪರಮಾತ್ಮ ಮುನೀಂದ್ರನುತ ನಾಮ ಸಂಪೂರ್ಣ ಗಾಮ ಮನಮುನಿ ಸೋಮ ವಿಧಿಸೋತ್ತ ಭೀಮ ಪರಮಾತ್ಮ ಪರಮಾತ್ಮ ವಾಸುದೇವ ಮನಮೋನಿ ಸೋಮ ವಿಧಿಸೋತ್ತ ಭೀಮ ಮನಮೋನಿ ಸೋಮ ವಿಧಿಸೋತ್ತ ಭೀಮ ಪರಮಾತ್ಮ ಮನಮೋನಿ ಸೋಮ ವಿಧಿಸೋತ್ತ ಭೀಮ ಮನಮೋನಿ ಸೋಮ ವಿಧಿಸೋತ್ತ ಭೀಮ ವಾಮೆರವಣ್ಣ ಶ್ಯಾಮಲಕಾಯ ಕೃಷ್ಣ ವಾಮೆರವಣ್ಣ ಕೃಷ್ಣ ಪರಮಾತ್ಮ ವಾಸುದೇವ ಪಾಂಡವ ಪಾಲ ಪಾವನ ಲೀಲಾ ಪರಮಾತ್ಮ ಪಾಂಡವ ಪಾಲ ಪಾವನ ಲೀಲಾ ಸಿದ್ಧಜನ ಪಾಲ ವೇಣು ಗೋಪಾಲ ಪರಮಾತ್ಮ ಸಿದ್ಧಜನ ಪಾಲ ವೇಣು ಗೋಪಾಲ ಶ್ರೀತಜನ ಪಾಲ ವೇಣು ಗೋಪಾಲ ಶ್ರೀತಜನ ಪಾಲ
ಕಾಯ ಕೃಷ್ಣ ಬಾಮಿರಮ್ಮಣ್ಣ ಕೃಷ್ಣ ಪರಮಾತ್ಮ ವಾಸುದೇವ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ನನ್ನ ಮಸ್ತಕದ ಮೇಲೆ ಆತನ ಅಭಯ ಹಸ್ತವನ್ನು ಇಡುವನು? ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು? ಯಾವಾತನು ಜಗದ ಜೀವರಾಶಿಗಳಿಗೆ ಆಧಾರಭೂತನು, ಯಾವಾತನು ಸಮಸ್ತಕ್ಕೂ ಕರ್ತನೂ ಆದ ಅಂತಹ ಕರುಣಾನಿಧಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ದೂತನಾಗಿ ಬರಬೇಕಾದರೆ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ಸಿದ್ಧಿಯನ್ನು ಪಡೆಯುವ ತನಕ, ನಿನ್ನನ್ನು ನೋಡಿ ಆನಂದವು ಪಡೆಯುವ ತನಕ ನಾನು ಪರಮಾತ್ಮ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವನು. ದೇವ, ನಿನಗೆ ಅರ್ಪಿತವಾಗಲಿ ಪರಮಾತ್ಮ. ಕೃಷ್ಣಾರ್ಪಣಮಸ್ತು. ಪರಮಾತ್ಮ ವಾಸುದೇವ, ಮೊರೆ ಕೇಳಿ ನೀ ಬಾರಿಯ ಮೊರಾರಿ, ಭಕ್ತರ ಮೊರೆಯಾಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರಿಯ ಪರಮಾತ್ಮ. ವಾರಿ ಜಮಾಲ ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಾಗುವುದೇ ನಿನ್ನಯ ಲೀಲಾಯ ಕೃಷ್ಣ. ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ. ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನದಾರ, ನೀರಜಲೋಚನ ದರುಶನದಾರ. ಮೊರೆ ಕೇಳಿ ನೀ ಬಾರಿಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರಿಯ, ಮೊರೆ ಕೇಳಿ ನೀ ಬಾರಿಯ, ಮೊರೆ ಕೇಳಿ ನೀ ಬಾರಿಯ. ಎನ್ನ ಮೊರೆ ಕೇಳಿ ನೀ ಬಾರಿಯ.
ಬಾ ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಟ್ಟ ಪ್ರಭು. ಈ ನಿನ್ನ ಪಾದಧೂಳಿಯಿಂದ ನನ್ನ ಕುಟೀರವು ಪಾವನವಾಯಿತು ಪ್ರಭು. ಧನ್ಯನಾದ ದೇವ, ಧನ್ಯನಾದ ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ, ವಂದನವಯ್ಯ ದಶರಥ ನಾಮನಂಗೋ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಗೋವಿದಯರ ರಸ ಕೃಷ್ಣ. ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತ ಅನಂತ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದೆ, ಬೆಳಗಿದೆಯ ಮನ ಮಂದಿರದೆ, ಹರಿಸಿದೆಯ ಅಂಧಕಾರ ಮನದಿ. ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದೆ. ಬಾಲಕಡಲೊಳು ಲೀಲೆಯಿಂದಾಡುತ್ತ ಮೂಲಲೋಚನೆ ಬಂದೆಯ. ಬಾಲಕಡಲೊಳು ಲೀಲೆಯಿಂದಾಡುತ್ತ ಮೂಲಲೋಚನೆ ಬಂದೆಯ. ಕಡುಚಿಲೆಯಾದ ಈ ಚಂಡಲ ಕಡೆದು ಹರಿಯೇ, ಕಡುಚಿಲೆಯಾದ ಈ ಚಂಡಲ ಕಡೆದು ಹರಿಯೇ. ಭವ್ಯ ಮೂರುತಿಯ ಮಾಡಿದೆಯ, ಭವ್ಯ ಮೂರುತಿಯ ಮಾಡಿದೆಯ. ಕರಡ ಮೊರೆಗೆ ಗುರುಡಗಿರಣ್ಣನ ಕರುಡನ್ನು ಕೊರದೆಯ. ಪರಮಾತ್ಮ ತರದ ಮರೆ ಕೇಳಿ ಗುರುಡ ಹಿರಣ್ಣನ ಕರುಡನ್ನು ಕೊರದೆಯ. ಕರಿಯ ಮರೆ ಕೇಳಿ ಅರಿಯ ಬಂದು ಮಕರಿಯ ತೆರೆಯನ್ನು ಬಿಡಿದೆಯ. ಕರಿಯ ಮರೆ ಕೇಳಿ ಅರಿಯ ಬಂದು ಮಕರಿಯ ತೆರೆಯನ್ನು ಬಿಡಿದೆಯ. ಹರಿಯನಂದ ಗುಣ ರೂಪಲೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸಿದೆನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಪರಮಾತ್ಮ ಪರಮಾತ್ಮ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವಾಗ ಈ ಅಣುಸ್ವರೂಪಿಯಾದ ನಾನು ಏನನ್ನು ತಾನಿ ಕೊಡಬಲ್ಲೆ ಸ್ವಾಮಿ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತೀವಿಯಾ ದೇವಾ? ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ
ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ಅಲ್ಲದೆ ನೀನೇನು ಸಾಮಾನ್ಯನೇ? ಆತ್ಮ, ಕೊಡವಿಯೋಳ್ ಭಕ್ತ ಶಿರೋಮಣಿ ಕೊಡವಿಯೋಳ್ ಭಕ್ತ ಶಿರೋಮಣಿ ಮತ್ತೆ ನಿನ್ನಯ ಮನವ ಬಿಡು ಬಿಡು ಮತ್ತೆ ನಿನ್ನಯ ಮನವ. ಭಕ್ತಿಯ ಪಾಶ ಚಿತ್ತವನೊಲಿಸಿದೆ ಭಕ್ತಿಯ ಪಾಶ ಚಿತ್ತವನೊಲಿಸಿದೆ ಎತ್ತ ಮತ್ತೆ ಸುಯೋಧನ ಶಕ್ತನೆಂದೆನಿಸಿಹ ಮತ್ತೆ ಸುಯೋಧನ ಭಕ್ತನೇ ನಿನಗಿಂತ ಉತ್ತಮನಿರುತ್ತಾನೆ ಭಕ್ತನೇ ನಿನಗಿಂತ ಉತ್ತಮನಿರುತ್ತಾನೆ ಮತ್ತೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೆ. ಅದಿರಲಿ, ನನಗೆ ಬಹಳ ಹಶ್ವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವಾ? ಏನು, ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ವಿದುರ, ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದಲ್ಲವೇ? ಹಿಂದೆ ಬಹುಭಕ್ತಿಯಿಂದ ತಂದಿದ್ದಂತಹ ಮುಪ್ಪಿಡಿ ಅವಲಕ್ಕಿಯ ಸಾರವನ್ನು ನಾನಿನ್ನು ಮರೆತಿಲ್ಲ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಆರಿಸಿ ಕಚ್ಚಿ ರುಚಿ ನೋಡಿ ತಂದಿದ್ದಂತಹ ಹಣ್ಣಿನ ಸಾರವನ್ನು ಆಹಾ, ನನ್ನ ನಾಲಿಗೆಯು ಇನ್ನೂ ನೆನಪಿನಲ್ಲಿಟ್ಟುಕೊಂಡಿದೆ. ವಿದುರ, ಪರಮಾತ್ಮ, ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲದಕ್ಕಿಂತಲೂ ಮುಖ್ಯವಾದದ್ದು. ಎಲ್ಲಿ, ಅದನ್ನೇ ಕೊಡು. ಏಕೆ ವಿದುರ, ಏಕೆ ವಿಚಲಿತನಾಗಿರುವೆ? ಏನೆಂದು ಹೇಳಲಿ ದೇವ? ಈಗ ತಾನೇ ಇದ್ದ ಕ್ಷೀರವು ತಮಗರ್ಪಿಸಿ ಉಳಿದಿದ್ದನ್ನು ನಾನೇ ಸ್ವೀಕರಿಸಿಬಿಟ್ಟೆ ದೇವ. ಏನು, ನನಗರ್ಪಿಸಿದೆಯಾ? ವಿದುರ, ಪರಮಾತ್ಮ, ನನಗರ್ಪಿತವಾದ ಮೇಲೆ ಪಾತ್ರೆಯ ತೊಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಲೇಬೇಕಲ್ಲವೇ? ಎಲ್ಲಿ, ಅದನ್ನೇ ಕೊಡು. ಹಾಗೆ ಪರಮಾತ್ಮ. ನೋಡಿದೆಯಾ
ನೋಡಿದೆಯಾ ವಿದುರ? ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಇದರಲ್ಲಿರುವ ಕ್ಷೀರು ತಮ್ಮ ತುದಿ ನಾಲಿಗೆಯೂ ನೆನೆಯುವಂತಿಲ್ಲಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಪರಮಾತ್ಮ, ಧನ್ಯನಾದೆ ದೇವ, ಧನ್ಯನಾದೆ. ಕ್ಷೀರಸಾಗರ ಶೈನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ಪ್ರಭು. ನಿನ್ನನ್ನು ಪಡೆದ ವಸುದೇವ ದೇವಕಿಯರು ಧನ್ಯರಲ್ಲವೇ ದೇವ? ವಿದುರ, ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಬಾರಿಸಿದೆಯಾ ಪ್ರಭು. ನಿನ್ನ ಮಹಿಮೆಯನ್ನು ಅರಿಯಲು ಅದಾರಿಂದಲೂ ಸಾಧ್ಯವಿಲ್ಲ ಪ್ರಭು. ಪರಮಾತ್ಮ, ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ಪ್ರಭು. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಹೃದಯ ಸುತರು ಸಧರ್ಮದೊಳಿರಲು. ಹೃದಯ ಸುತರು ಸಧರ್ಮದೊಳಿರಲು, ಅತಿವ್ಯತೆಯಿತ್ತರೋ ಕುರುನಂದನರು. ಅತಿವ್ಯತೆಯಿತ್ತರೋ ಕುರುನಂದನರು. ಸತ್ಯವಂತರಿಗೆ ಶುಭವಲ್ಲವೇ? ಸತ್ಯವಂತರಿಗೆ ಶುಭವಲ್ಲವೇ? ಕುಟಿಲಮತಿಗಳಿಗೆ ಶುಭವೇ? ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ನಾನೆಂದು ಬಲು ಗರ್ವದಿಂದೆರವ ಕುರುಕುಲವನ್ನು ದರ್ಶಿಸುವುದೇ. ನಾನೆಂದು ಬಲು ಗರ್ವದಿಂದೆರವ ಕುರುಕುಲವನ್ನು ದರ್ಶಿಸುವುದೇ. ಜನಕ್ಕೆ ಕೇಸರಿಯ ಬಣಕು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಜನಕ್ಕೆ ಕೇಸರಿಯ ಬಣಕು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಾಂಧರವರ ದಂಪತನ ಕೈಯಲ್ಲಿ ಯುಧಿಷ್ಠರಿಗೆ ಜಯಂತಿನಗೊಂಡಿದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಿಕೊಂಡು ಆ ದುರ್ಯೋಧನನ ಬಳಿಗೆ ಹೋಗುವೆನು. ಅಲ್ಲಿ ವಿಚಿತ್ರವಾದ ಪ್ರಸಂಗವೊಂದು ನಡೆಯುವುದು, ನೀನೂ ನೋಡುವೆಯಂತೆ. ಬಾ ಅಲ್ಲಿಗೆ. ಆಗಲಿ ಪರಮಾತ್ಮ. ವಿದುರ, ಮರೆತಿದ್ದೆ, ನಿನ್ನ ವಿಜಯಧನಸ್ಸನ್ನು ತರುವುದು ಮಾತ್ರ ಮರೆಯಬೇಡ. ತಮ್ಮ ಇಚ್ಛೆ ಪರಮಾತ್ಮ. ಜಗದ ಜೀವನದ ಹಾಡಿಸಿ ಕೊಂಡಿಸೆ ಮಾಯೆಯ ಕವಿಸೆ, ಹಾಡಿಸಿ ಕೊಂಡಿಸೆ ಮಾಯೆಯ ಕವಿಸೆ.
ವೈದ್ಯ ಹೇ ಪರಿಪಾಲಿಕ ಭವರೋಗ ವೈದ್ಯ ಹೇ ಪರಿಪಾಲಿಕ ಜಗದ ಜೀವನದ ಹಾಟಿಸಿ ಕೊಟ್ಟಿದೆ ಮಾಯೆಯ ಕವಿಸಿ ಹಾಟಿಸಿ ಕೊಟ್ಟಿದೆ ಮಾಯೆಯ ಕವಿಸಿ ತಿಳಿಯುವ ಮೋಹದ ಜಗದ ಜೀವನದ ಜಗದ ಜೀವನದ ರಾಜಾಧಿರಾಜ ಕುರುಕುಲ ಮೂಲ ಸ್ತಂಭ ಗುರುಕುಲ ನೃಪಕುಲ ಮೃಗರಾಜ ಭುಜಬಲ ಸಾವಂತ ನೃಪ ಗಾಂಧಾರಿ ದೇವಿಯ ಸಂಜಾತ ಸರ್ಪಲಾಂಚನ ಧ್ವಜ ಮಗುಟ ಮಂಡಿತಾಚರಣ ಕುರುಚಕ್ರೇಶ್ವರಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಉರಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಮಾವ ಉರಗಲಾಂಛನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಗುರುಕುಲ ದೀಪ್ತಿ ಮಣಿಮಕುಟ ಮರ್ಥನಗೆ ಧುರೋಧರ ನಿಪುಣ ನಿತ್ಯರ್ಯೇಂದ್ರಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಣೆಯಿಗರೆ ಎನಗೆ ಸುರ ಸಿಂಧೂ ಧನಯ ಗುರುವಂದ್ಯ ವಿನಯ ಸಾಟಿ ಇರುವರೆಗಿಲ್ ನನಗೆ ಸರಿ ಸಾಟಿ ಇರುವರೆ ಬೇಡ ಸಾಟಿ ಇರುವರೆಗಿಲ್ ನನಗೆ ಸರಿ ಸಾಟಿ ಇರುವರೆ ಬೇಡ ಗುರುಕುಲ ಸಿಂಹಾಸನದಿ ಛಲವ ಹಿಡದೆ ಶೌರ್ಯದಿಯೇ ಕೈಕೊದರಿ ಎನಿಸಿ ಮಾಡ ಸಾಟಿ ಇರುವರೆಗಿಲ್ ನನಗೆ ಸರಿ ಸಾಟಿ ಇರುವರೆ ಬೇಡ ಗುರುದ್ರೋಣಾದಿಗಳಿರಲು ಶೌರ್ಯ ರಣದೀಪಗಳ ವಧಿಸದೆ ಬೀಳು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯ ರಣದೀಪಗಳ ವಧಿಸದೆ ಬಿಡುವ ಈ ಮಾವಕ ಕುದಿಸಲಗೆ ನೀಡದಿರುವನೇ ಮಿತ್ರ ಕರ್ಣ ಸಲಗೆ ನೀಡದಿರುವನೇ ಈ ಮಾವಕ ಕುನಿಸಲಗೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುಜನು ಶಾಸನದವರನ್ನು ಒದಿಸದಿರುವನೇ ಅನುಜನು ಶಾಸನದವರನ್ನು ಒದಿಸದಿರುವನೇ ಈಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಮಾಡ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ
ಪೂಜ್ಯರಾದ ಪಿತಾಮಹರೇ, ಗುರುದ್ರೋಣರೇ ಹಾಗೂ ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ಅಲೆದಾಡಿಕೊಂಡಿದ್ದ ಅವರ ಹಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ. ನಾನದಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಟ್ಯಗುಟ್ಟಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಕ್ಕನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಣ್ಣ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಂಡೆದುರಿಗೆ ಬೆಳೆದ ನಮಗೇತಕ್ಕೆ ಅದರ ವಿಚಾರ? ಚಕ್ರವರ್ತಿ ವಿಜಯವಾಗಲಿ ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಯಾರು ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನೂ ಆದ ನಾನಿಲ್ಲಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು? ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ಆತನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮನೆಗೆ ಹೋಗಿದ್ದನಂತೆ. ಜಯ ಜಯ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿನವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು? ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು? ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಯೋಚಿಸು ನೋಡು ದುರ್ಯೋಧನ. ವೀರನಿಂದ ಪರಿವೃತನಾದ ಈ ಚಕ್ರವರ್ತಿಗೆ ದಾಸಿಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸಾನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸ್ಥಾನವೆಂಬ ಗೌರವವನ್ನು ನೀಡದೆ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ಆಚೆಗೆ ದೋಡಿಬಿಡು. ಇದರು ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದಿತ್ತು. ಏನು, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ? ಛೀ, ಅವಿವೇಕಿ. ಹೇಳು, ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿಮಗೆ ಕೇಳೆಂದಿಗೂ ತಪ್ಪದು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಭೀಷಣ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಗೋಪ್ಯವಾಗಿ ಇಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಮಿತ್ರ ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆಯಲ್ಲ. ಆತನು ಧನುರ್ಧಾರಿಯಾಗಿ ನಿಂತಿದ್ದರೆ ಆತನನ್ನು 3 ಲೋಕದಲ್ಲಿ ಜಯಿಸತಕ್ಕಂತ ವೀರರಾರಿದ್ದರು. ಕರ್ಣ, ಮಿತ್ರ, ಈತನ ಗುಟ್ಟು ಬೆದರಿಕೆಗೆ ನೀನೂ ಎದುರಿರುವಂತದ್ದಿಲ್ಲ. ಧುರಧೋಳ್ ಪೋರ್ತನ ಶಿರವಂ ದರಡಿ ಗುರುಳೆ ಬೆನೆನುತ ಶಪಥವನ ಮಗೇಶ್ವರಕ್ವರನಂ ಮೆಚ್ಚಿಸಿ ಕನ ಮಗೇಶ್ವರ ವರನಂ
ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮನ ನಿಗರೈ ಕರ್ಣ ಕರ್ಣ ಈ ವಿದುರನು ಎಂದು ತಾನೇ ಬಿಲ್ಲನ್ನು ಯುದ್ಧವನ್ನು ಮಾಡಿಕೊಂಡು ಈ ವಿದುರನ ಬಿಲ್ಲಿನಿಂದ ಆಗತಕ್ಕ ಕಾರ್ಯವಾದರೂ ಏನು ಬಿಡು, ನೀನು ಚಿಂತಿಸಬೇಡ. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ನಡೆಯಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಣ್ಣ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದ್ದನಲ್ಲ, ಸಿದ್ಧಪಡಿಸಿರಯ್ಯ? ಸಿದ್ಧವಾಗಿರುವುದಣ್ಣ. ಎಲ್ಲಿ ಕೊಡು. ಆ ಕೃಷ್ಣನ ಮುಂದಾಗ ನಾನಿದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ತಲೆ ಎತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಒಂದು ಸಾರಿ ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆಗೊಳ್ಳಬೇಡ. ಒಂದು ವೇಳೆ ನಮಸ್ಕರಿಸಿದ್ದರೂ ಈ ಭೂಮಾತಿಗೆಂದು ತಿಳಿ, ನಿನಗಲ್ಲ ಬಂದದ್ದಾಯಿತು. ಪೀಠವನ್ನು ಅಲಂಕರಿಸು. ಸಹೋದರ ದುಶ್ಯಾಸನ, ಯಾರೇ ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ರಿಪು ಭಯಂಕರ
ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ವೀರ ಕರುಣಾಳು ಗುರುಭೂಪ ರಾಜೇಶ್ವರ ವರ್ಣಧಾರಿ ಚೆಲುವ ನೀಲ ವರ್ಣಧಾರಿ ಚೆಲುವ ಕೊಳಲನಾದರಿ ಕೊಳಲನಾ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ಹರಿ ವಿಷ್ಣು ಭೀಮನಿಗಿವನು ವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿ ಹರಿ ಇವನಿಗೆ ಸಾಟಿ ಯಾರಿ ಹರಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿ ಹರಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿ
ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿಯ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇ